ಅಲ್ಲ ತಮಾಷೆ ತಮಾಷೆ ಅನ್ಕೊಂಡು ಇದು ಸುಮಾರು ದೊಡ್ಡ ಕಥೆಯೇ ಆಯ್ತು ಮಾರಯ್ಯ. ಅಲ್ಲ ನೀವು ಫೋನ್ಗೇನು ಒಂದು ಮಾಡಲಿಲ್ಲ ನಾನು ನಿನ್ನ ಹೆಂಡತಿಗೆ. ಅದು ಯಾವ ನಮ್ಮನೆ ಜಗಳ ಮಾರಯ್ಯ ನಿಮ್ಮದು? ನಂದು 2 ದಿನ ಆಟ ಮಾಡ್ತಲ ಕಡೆಗೆ ಬತ್ತಲ ಅಂತ ಅಂದ್ಕೊಂಡಿದ್ದೆ ರಾಜಣ್ಣ. ಇದು ಇಲ್ಲಿವರೆಗೆ ಮುಟ್ಟು ತನಕ ನಾನು ಅಂದ್ಕೊಂಡ್ಲಿಲ್ಲ. ಫೋನ್ ಕೂಡ ಎತ್ತುದಿಲ್ಲ ಅಂತೆ. ಎಷ್ಟು ದಿವಸದಿಂದ ಫೋನ್ ಮಾಡ್ತಿದ್ದೆ. ಹಠ ಅಂದ್ರೆ ಹಠ ಕಣಿ ಒಂದು ಮನೆ. ಫೋನ್ ಸಹ ಎತ್ತುದಿಲ್ಲ. ಒಂದು ಐಡಿಯಾ ಮಾಡುವ, ನಿನ್ನ ಫೋನ್ ಎತ್ತುದಿಲ್ಲ ಅಷ್ಟೇ ಅಲ್ದ, ನನ್ನ ಫೋನ್ ನಂಬರ್ ಇತ್ತವಳತ್ರ, ನನ್ನ ಫೋನಾಗ ಮಾಡ್ರೆ. ನಿಮ್ಮ ನಂಬರ್ ಇಲ್ಲ ಕಾಂತ, ಸರೋಜಕ್ಕ ನಂಬರ್ ಇತ್ತು. ಮೊನ್ನೆ ನಾನು ಟೇಷನ್ಗೆ ಇದ್ದಾಗಳ ಅವರಿಗೆ ಫೋನ್ ಮಾಡಿದ್ದಲ್ಲ ಅವಳು. ನಂದು ಮಾಡ್ಲಕ್ಕೆ ಮಾಡಿ ಕಾಮ್ದ ಕೊಡ್ತೀರಿ ಫೋನ? ಮಾಡಿ ಮಾರಯ್ಯ, ಅದ್ರಲ್ಲಿ ಎಂತ ಇತ್ತು ಇದನ್ನು ಕೇಮ್ದ ಮಾಡಿ ಮಾಡಿ ಅಂತಾರ ಮಾತಾಡಿ ಒಟ್ಟಾಯ್ನಿ ಮರಿಯ ನೀವು. ಎಂತ ಪಾಪ ಈ ನಮ್ಮನೆ ಗಲಾಟೆ ಎಲ್ಲ ಮಾಡ್ಕೊಂಡ ಎಷ್ಟು ದಿನ ಆಯ್ತು ಎಸಿಗೆ ರಿಂಗ್ ಆತಿತ್ತು. ಹಲೋ, ಹಾಂ ಹಲೋ ಶ್ಯಾಮಲ, ನಾನು ಎಂತಕ್ಕೆ ನಾನು ಫೋನ್ ಎತ್ತೋದಿಲ್ಲ? ಹುಷಾರಿದ್ಯಾ? ಬರ್ತಿಲ್ಲ ಮನೆಗೆ? ಅಯ್ಯೋ ಇನ್ನೂ ಅದನ್ನೇ ಬಾ ಬಾ ಮನೆ ಬದಿ ಬಾ. ನಾನೇ ಕರ್ಕೊಂಡು ಹೋಗಿ ಬರ್ತೇಬೇಕಂದ್ರೆ ಕಟ್ಟು ಮಾಡಿಬಿಟ್ರಳ ರಾಜಣ್ಣ. ಎಂಥದೇ ಬರೀ ಹಿಂಗೆ ಕಣೆ. ಅವಳು ಈ ಸಲ ಮಾತ್ರ ಸ್ಟ್ರಿಕ್ಟಾಗಿ ಡಿಸೈಡ್ ಮಾಡಿದಾಳೆ. ಅವಳು ಏನೋ ಮಾತಾಡೋಂಗೇನು ಕಾಣ್ತಿಲ್ಲ. ನಾನಂತ ಹೇಳ್ತಿದ್ದೆ ಸಿಟಿ ಮಾಡ್ತಾಳೆ, ಬರ್ತಿಲ್ಲ ಅಂತ ಹೇಳಿ ಕಟ್ಟೆ ಮಾಡ್ತಾಳೆ. ಇದು ಹಂಗೆ ಸರಿಯಪ್ಪ ಕಾಂತಿಲ್ಲ. ಎಂತಾರ ಒಂದು ಐಡಿಯಾ ಮಾಡ್ಕ, ಇಲ್ಲ ಅಂದ್ರೆ ಆತಿಲ್ಲ ಮಂಜೆ ಇದೆ. ಇಲ್ಲ ಐಡಿಯಾ ಮಾಡೋಕ್ಕೆ ನನ್ನ ಅಮ್ಮನಕ್ಕಿಂತ ಬೇಕೇ? ಇಲ್ಲಪ್ಪ, ಇದಿಲ್ಲ ಈ ಸಲ ಒಂದು ಇದು ಕಂಡ ತುಂಡ ಆಪ್ದೆ. ಬೇಡ ಅಂದ್ರೆ ಬೇಡ ಬಿಡಿ, ಅವಳಿಗೆ ಬೇಡ್ತಿದ್ದ ನಂಗೆ ಎಂತಕ್ಕೆ. ನೀವು ಬಾಯಲ್ಲಿ ಹೇಳುದಷ್ಟೇ, ನಿನ್ನ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇತ್ತು ನಂಗೆ ಗೊತ್ತಾಗ್ತಾ. ನಂಗೆ ಗೊತ್ತಾಯಿದೆ ಅವೆಲ್ಲ. ನಾವೆಲ್ಲ ಅನುಭವಿಸಿ ಬಿಟ್ಟದ್ದೇ ಇದೆಲ್ಲ. ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ. ಕೊಂಡ ಹಾಗೆ ಏನಿಲ್ಲ, ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ. ಲೋಕಿ ಅಣ್ಣ, ನಾ ವಾಪಸ್ ಒಬ್ಬ ಬಾರ. ಒಬ್ಬ ಬೇಡ, ಮುಂದೆ ನಂಗೆ ಹೆದರಿಕೆ ಇತ್ತು. ಒಬ್ಬ ಬಾರ ಎಂತ ಆಗ್ತಿಲ್ಲ. ನಮ್ಮಷ್ಟಕ್ಕೆ ನಾವು ಓದ್ತಾರಿಲ್ಲ ಅವ್ರಿಗೇನು. ಬನ್ರಿ ಇಲ್ಲೇ ಕೂತ್ಕೊಳ್ಳೋಣ, ಎಂತ ಆಗಲ್ಲ. ಅವರಿದ್ರೆ ನಮ್ಗೇನು, ನಮ್ಮಷ್ಟಕ್ಕೆ ನಾವು ಕೂತ್ಕೋತೀವಿ ಅಷ್ಟೇ. ಬೇಡ್ದ ನಾನು ಮುಂದೆ ಅವ್ರ ಮನೆ ಸೊಸೆ ಅಪ್ಪಳಲ್ದ. ಮುಂದಿಂದಲ್ಲ ಫ್ಯೂಚರ್ ಪ್ಲಾನ್ ಈಗಲೇ ರೆಸ್ಪೆಕ್ಟಾ? ಅಬ್ಬಬ್ಬಬ್ಬ, ಹಂಗಲ್ದ ಕಡೆ ಜೋರು ಅಂತ ಹೇಳಿ ಇಲ್ಲೆಲ್ಲ ಕೂತ್ಕೊಂತಾರೆ ಮಾಡ್ತಾರೆ ಹಂಗೆಲ್ಲ ಅಂತ ಹೇಳಿ ಕಡೆ ಬೇಡ ಅಂದ್ರೆ ಎಂತ ಮಾಡೋದು? ನಾನು ಎಂತ ಅವನ ಮೇಲೆ ಜೀವವೇ ಇಟ್ಕೊಂಡಿದ್ದೆ ಗೊತ್ತಾ ನಿಮಗೆ? ಅವನ ಜೀವ ಮಾತ್ರ ಒಂದೊಂದು ದಿವಸ ಒಬ್ಬೊಬ್ಬರ ಹತ್ರ ಇರುತ್ತೆ. ಹಂಗೆ ಕಾಣ, ನೀನು ಲೋಕಿ ಥರದವ್ರು ಬೇಡ. ಅಲ್ಲೊಬ್ರು ನೀಲಿ ಶರ್ಟ್ ಹಾಕೊಂಡು ಕೂತ್ಕೊಂಡಿರ್ಕಣ, ಆ ಥರದವರಿದ್ರೆ ನನಗಿಷ್ಟ. ತುಂಬ ಡೀಸೆಂಟ್ ಇರ್ಕಪ್ಪ, ನಂಗೆ ಸ್ಟೈಲೆಲ್ಲ ಇಷ್ಟ ಇಲ್ಲ. ನೀನು ಬೇಬಿ ಮುಂದೆ ಒಬ್ಬ ಕೂತ್ಕೊಂಡು ಬೇಡ ಇಲ್ಲಿ. ಎಂಥದ್ದಿಲ್ಲ, ಬಾ ಕೂತ್ಕೋ. ನೀನು ಆಚೆ ಬದಿ ತಲೆ ಹಾಕಿ ಕೂತ್ಕೋಬೇಕಾರೆ ಅವ್ರಿಗೆ ಎಂತ ಗೊತ್ತಾಗ್ತಾ? ನಿಂದು ಇನ್ನೂ ಸುಮಾರು ವರ್ಷ ಇತ್ತು. ಅಷ್ಟೊತ್ತಿಗೆ ಹೆಣ್ಣು ಕಾಮ್ಕೋಪಷ್ಟೊತ್ತಿಗೆ ನಿನ್ನ ಮುಖ ಬದಲಾಗಿರುತ್ತೆ, ಅವರಿಗೂ ಎಲ್ಲ ನೆನಪು ಹೋಗಿರುತ್ತೆ. ಈಗ ನಿನ್ನೆ ಕಾಣ್ತಾರ ಅವರೇ ಅಂತ ತಲೆ ಬಿಸಿಲು ಅವ್ರು ಕೂತ್ಕೊಂಡಿರ. ನನಗಂತೂ ಈ ನೀಲಿ ಶರ್ಟರ್ ಇದ್ರ ಒಂಥರ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ಮತ್ತೆ ಹೇರ್ ಸ್ಟೈಲ್ ಎಷ್ಟು ಚಂದ ಇತ್ತಲ್ಲ. ಅದ್ಯಾರು ಗೊತ್ತಿತ್ತ ನಿಂಗೆ? ಇಲ್ಲಿ ಯಾವುದೇ ಹೆಣ್ಮಕ್ಳು ಬಂದು ಕೂತ್ಕೊಂಡ್ವ. ಒಂದು ಹೆಣ್ಣ ನಿನ್ನೆ ಕಾಂತ ಪುಷ್ಟದಿಂದ. ರಾಜಣ್ಣ, ನಮ್ದೇ ನಮ್ಮ ತಲೆ ಬಿಸಿ ಜಾಸ್ತಿ ಐತೆ, ನಿಮ್ದು ಅಂಥದೇ ಕುಸಲ್. ಇಲ್ಲ ಸೀರಿಯಸ್ ಆಗಿ ನಿನ್ನೆ ಕಾಣ್ತಿದ್ದಳ. ನಾನು ನೀಲಿ ಶರ್ಟರ್ನ ಹೋಗಿ ಮಾತಾಡ್ಸಿ ಬಪ್ತಾ, ಎಂಥಾರ ಒಂದು ಐಡಿಯಾ ಕೊಡಿಯ ಮಾತಾಡ್ಸೋಕೆ. ಬ್ಯಾಡ್ದ ಹಂಗಿಂದೆಲ್ಲ ಮಾಡೋಕೆ ಹೋಗ್ಬಿಡ. ನಿಂಗೊಂದು ಈಗಳು ಕಾಣ, ನಮಗೆ ಜಾಸ್ತಿ. ಸರ್ ಸರ್ ನೀವೇ ನೀಲಿ ಶರ್ಟರ್ ಸರ್? ಕರ್ಮ ಮಾಡ್ತಾಳೆ ಇವಳು ನನ್ನ ದೊಡ್ಡನಲ್ಲಿ. ಎಂತಕ್ಕೆ ಬೇಕಿದೈತಿ ಇವಳಿಗೆ? ನಾನು ಕರಿತಾ ಇದ್ದೀರಾ ಮೇಡಮ್? ಹೌದು ಸರ್, ನಿಮ್ಮನ್ನೇ ಕರೆದೆ. ಏನಿಲ್ಲ, ಇಲ್ಲಿ ನಂದಿನಿ ಪಾರ್ಕ್ ಎಲ್ಲಿ ಬರುತ್ತಂತ ನಮ್ಗೆ ಸ್ವಲ್ಪ ಹೇಳ್ತೀರಾ? ನಾವು ಇಲ್ಲಿಗೆ ಹೊಸಬ್ರು. ನಂದಿನಿ ಪಾರ್ಕ್ ಅಂತ ಈ ಬಡಾವಣೆಯಲ್ಲಿ ಇಲ್ಲಮ್ಮ, ಅದು 19ನೇ ಸ್ಟ್ರೀಟಲ್ಲಿ ಬರುತ್ತೆ. ಸುಮಾರು ದೂರ ಆಗ್ತದೆ ಇಲ್ಲಿಂದ. ಓ ಹೌದಾ, ನಾನು ಅಣ್ಣ ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗ್ಕೆ ಅಂತ ಹೇಳಿದ್ದಿದ್ದೆ ಸರ್. ಅಯ್ಯೋ ಎಷ್ಟು ದೂರ ಆಗುತ್ತೆ, ನಾವು ಅಲ್ಲಿ ಹೋಗ್ಬೇಕು. ಆಟೋ ಸಹ ಕಾಣಿಸ್ತಿಲ್ಲ. ಒಂದು ಸ್ವಲ್ಪ ಮೊಬೈಲ್ ಕೊಡಿ. ತಗೊಳ್ಳಮ್ಮ, ನನ್ನ ಮೊಬೈಲ್ ಇದೆ. ನಿಮ್ಮದು ಬೇಡ ಸರ್, ಇವ್ರದ್ದೇ ಕೊಡಲಿ. ತಗೊಳ್ಳಿ ನನ್ನ ಮೊಬೈಲ್. ಫಸ್ಟಿಗೆ ಒಂದು ಮಿಸ್ ಕಾಲ್ ಕೊಟ್ಕಂತೆ ನನ್ನ ನಂಬರಿಗೆ. ತಗೊಳ್ಳಿ ಸರ್ ನಿಮ್ಮ ಮೊಬೈಲ್ ವಾಪಸ್. ನಾನು ಅಣ್ಣಂಗೆ ಫೋನ್ ಮಾಡಿದ್ದೆ, ತಾಗಲಿಲ್ಲ. ಹೌದಾ, ನಮ್ಗೆ ಗುರ್ತದವರೇ ಒಬ್ರು ಆಟೋದವ್ರು ಇದ್ದಾರೆ, ನಾನು ಫೋನ್ ಮಾಡಿ ಕರೆಸ್ತೀನಿ ಬಿಡಿ. ಪರವಾಗಿಲ್ಲ, ಬೇಡ, ನಾವು ಸ್ವಲ್ಪ ಹೊತ್ತು ಇಲ್ಲೆಲ್ಲ ಓಡಾಡ್ಕೊಂಡಿರ್ತೀವಿ. ಆಮೇಲೆ ನೋಡೋಣ, ಯಾವ್ದಾರು ಆಟೋ ಸಿಕ್ಕರೆ ಹೋಗ್ತೀವಿ ಬಿಡಿ. ಆಯ್ತು. ಅವ್ರ ನಂಬರ್ ತಗೊಂಡು
ಒಂದಷ್ಟು ದಿನ ಆಟಾಡಿಸ್ದೆ ಕಣ, ಗಮ್ಮತ್ತತ್ತ. ಒಂಥರ ಖುಷಿ ಅದಿಲ್ಲ ಮರಯ್ಯ ಆ ಹೆಣ್ಣು ಬಂದು ಮಾತಾಡ್ಸ್ರು ಕೂಡ್ಲೆ. ಹಾಗೆಂತ ಇಲ್ಲಿ ಪಾಪ ಸಣ್ಣ ಸಣ್ಣ ಹೆಣ್ಮಕ್ಕಳಲ್ಲ, ಒಂಥರ ಖುಷಿಲಿ ಮಾತಾಡೋದಷ್ಟೇ. ಈ ಬೇಜಾರಲ್ಲಿ ಯಾರು ಮಾತಾಡ್ಸ್ರು ಕೂಡಲೇ ನಾವೆಲ್ಲ ಮಾತಾಡ್ಸಿದ್ರೆ ಇಷ್ಟಪ್ಪ ಖುಷಿಲಿ ಮಾತಾಡೋದಿಲ್ಲ, ಬೇಜಾರಾಗಿ ಇರುತ್ತೆ. ಹಂಗಂತ ಇಲ್ಲ ರಾಜನ, ಸುಮ್ಮನೆ ಹೆಣ್ಣು ಮಾತಾಡ್ತಾ ನಗ್ನಾಗಾಡ್ತಾ ಮಾತಾಡೋದಷ್ಟೇ ಇಲ್ಲದೆ ನಮ್ಮ ತಲೆ ಬಿಸಿ ನಂಗೆ ಜಾಸ್ತಿ ಐತೆ. ಇದೆಲ್ಲ ಯಾರಿಗೆ ಬೇಕಾಯ್ತು ಈಗ? ಪಾಪ ಯಾವುದೋ ಪಾಪದ ಅಂಕಲ್ ಥರ ಇದ್ರ, ಪಾಪದವ್ರಿಗೆ ಆಟ ಆಡ್ಸೋಕೆ ಮಜಾ ಬರ್ತದೆ. ನಿಮಗೆಲ್ಲ ಗೊತ್ತಿಲ್ಲ, ಕಾಂತೀರಿ ಇವತ್ತಿಂದ ಹೆಂಗೆ ಮಾಡ್ತೇವೆ ಅವ್ರಿಗೆ ಅನ್ಕಂಡು. ಅಯ್ಯ ನೀವು ಕಾಂತ್ರಿ ನಾ ಹೆಂಗೆಲ್ಲ ಆಟ ಆಡಿಸ್ದೆ ಅನ್ಕಂಡೆ. ಆಯ್ತು ಹಂಗಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣ್ಲಿಕ್ಕಾಕ. ಮತ್ತು ನಮ್ಮ ವೀಡಿಯೋ ಎಲ್ಲ ಕಾಣ್ತಿದ್ರಿ, ಇಷ್ಟ ಆಗ್ತಿತ್ತ ನಿಮಗೆ? ಇಷ್ಟ ಆದಿದ್ರೆ ಲೈಕ್ ಬಟನ್ ಮತ್ತೆ ಮರುಕಾಗ, ಮತ್ತು ಕಾಮೆಂಟ್ ಹಾಕಿ. ನೀವು ಹೊಸ್ದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಕ್ಕ, ಅಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಂಗಾರೆ ನಮ್ಮದೆಲ್ಲ ನೋಟಿಫಿಕೇಷನ್ಸ್ ನಿಮ್ಗೆ ಫಸ್ಟೇ ಸಿಕ್ಕುತ್ತಕ್ಕ. ಬತ್ತಂಗಾರೆ